ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದುಂಬಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿವಾಗ 100 ಗ್ರಾಮ್ ಕಡಲೆ ಬೀಜನ ತೊಗೊಂಡು ಅದಕ್ಕೆ 1/4 ಕಪ್ಪಾಗಷ್ಟು ಬಿಳಿ ಎಳ್ಳು ಮತ್ತು 3 ಟೇಬಲ್ ಸ್ಪೂನಾಗಷ್ಟು ಗಸಗಸೆ ತೊಗೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜ ಜೊತೆಗೆ 100 ಗ್ರಾಮ್ ಕಡಲೆಪಪ್ಪು ಈಕ್ವಲಾಗಿ ತೊಗೊಂಡು ನೆಕ್ಸ್ಟು ನಾನು ಹುರಿದಿಟ್ಕೊಂಡಿರೋ ಕಡಲೆ ಬೀಜ, ಎಳ್ಳು, ಗಸಗಸೆ ಮತ್ತು ಕಡಲೆಪಪ್ಪನ್ನು ಹಾಕಿ ಪುಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಕಡಲೆಬೀಜ ಮತ್ತು ಕಡಲೆಪಪ್ಪು ಸೇಮ್ ಒಂದೇ ಪ್ರಮಾಣದಲ್ಲಿ ಹಾಕಿದ್ದೀನಿ ನಾನು. ಹೀಗೆ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜನ ಉರಿಯೋವಾಗ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿವಾಗ 3ರಿಂದ 4 ತೆಂಗಿನಕಾಯಿ ತೊಗೊಂಡು ಅದನ್ನು ತುರಿದು ಪುಡಿ ಮಾಡ್ಕೊಂಡಿದ್ದೀನಿ, ಕೊಬ್ಬರಿ ಪುಡಿದು. ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೊಬೋದು. 1 kg ಬೆಲ್ಲನ ಒಂದು ತಪ್ಪಲೆಗೆ ಹಾಕಿ ನಾನೀಗ ಪಾಕ ತಕ್ಕೊತೀನಿ. ಕಾಯಿ ಹೋಳಿಗೆಗೆ ನೀವು ಬೇಕಾದ್ರೆ ಅಕ್ಕಿ ಪುಡಿನೂ ಮಾಡಿ ಹಾಕ್ಕೊಬೋದು. 1 ಬೌಲ್ ಆಗೋಷ್ಟು ಅಕ್ಕಿ ಪುಡಿನ ನೆನೆಸ್ಬಿಟ್ಟು ಸ್ವಲ್ಪ ಆಮೇಲೆ ಪುಡಿ ಮಾಡಿ ಇಟ್ಕೊಂಡು ಹಾಕ್ಕೊಬೋದು. ನಾವು ಕಡಲೆಬೀಜ, ಕಡಲೆಪಪ್ಪು ಪುಡಿ ಹಾಕ್ತಿರಲ್ಲ ಆ ಟೈಮಲ್ಲಿ ಹಾಕ್ಕೊಂಡು ಬೇಯಿಸ್ಕೊಬೋದು. ನಾನಿವತ್ತು ಅಕ್ಕಿ ಪುಡಿನ ಯೂಸ್ ಮಾಡ್ತಿಲ್ಲ. ನೋಡಿ, ಬೆಲ್ಲ ಪಾಕ ಬಂದಿದೆ, ಈ ಥರ ಕುದೀತಾ ಇದೆ. ಚೆನ್ನಾಗಿ ಕುದಿ ಎತ್ತಿದ ಮೇಲೆ ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ಇದನ್ನು ನಾವು ಫಿಲ್ಟ್ರ್ ಮಾಡಿ ಇಟ್ಕೊಬೇಕಾಗುತ್ತೆ. ಕೆಲವೊಂದು ಸಲ ಬೆಲ್ಲದಲ್ಲಿ ಏನಾದ್ರು ಇರುತ್ತಲ್ವ, ಕಲ್ಲು ಆ ಥರ ಎಲ್ಲ, ಅದಕ್ಕೆ ಸ್ವಲ್ಪ ಫಿಲ್ಟರ್ ಮಾಡ್ಕೊಬೇಕು. ಫಿಲ್ಟರ್ ಮಾಡ್ಕೊಂಡಿದ್ದಾದಮೇಲೆ ಬೆಲ್ಲ ಥರ ಕುದಿಯೋವಾಗ ನಾವು ತುರಿದಿಟ್ಕೊಂಡಿದ್ದಂಥ ಕೊಬ್ಬರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅಕ್ಕಿ ಪುಡಿ ಮಾಡ್ಕೊಳಂಗಿದ್ರೆ ನೀವು ಇದೇ ಟೈಮಲ್ಲಿ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನು ಕೊಬ್ಬರಿ ಹಾಕಿದಾದ್ಮೇಲೆ ಕಡಲೆಬೀಜ, ಕಡಲೆಪಪ್ಪು ಪುಡಿನೂ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಏಲಕ್ಕಿ ಪುಡಿನೂ ಹಾಕಿರ್ತೀನಿ ನಾನು. ಈ ಪುಡಿಗಳೆಲ್ಲ ಹಾಕಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ. ತಳ ಸೀದ್ಬಿಡುತ್ತೆ, ಸ್ವಲ್ಪ ಆಗಾಗ ತಿರ್ಕೊಡ್ತಾ ಇರ್ರಿ. ನೋಡಿ, ಚೆನ್ನಾಗಿ ಬೇಯಿಸಿದ್ದೀನಿ ನಾನು. ಈಗ ಕಾಯಿ ಒಬ್ಬಟ್ಟಿಗೆ ಹೂರಣ ರೆಡಿಯಾಗಿದೆ. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬಂದಿದೆ. ಸ್ವೀಟ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು. ಇವಾಗ ಒಂದು ಬೌಲ್ಗೆ ಮೈದಾ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಈ ಥರ ಕಾಯಿ ಒಬ್ಬಟ್ಟಿಗೆ ಮೈದಾ ಕಲಸೋವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಈ ಥರ ಕಲಸಿದಾದ್ಮೇಲೆ ನಾನು 2 hour ನೆನೆಯಕ್ಕೆ ಬಿಡ್ತೀನಿ. ಚೆನ್ನಾಗಿ ನೆನೆದ್ರೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಅದರಿಂದ ನೆನೆಸಿದ್ದೀನಿ 2 hour. ಮೈದಾ ಸ್ವಲ್ಪ ಈ ಥರ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಹೂರಣನ ಇಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ನಾವಿವಾಗ ತಟ್ಕೊಬೇಕಾಗುತ್ತೆ. ಈ ಥರ ರೆಡಿ ಮಾಡಿಕೊಂಡ್ರೆ ಕಾಯಿ ಒಬ್ಬಟ್ಟು ರೆಡಿ ಆಗುತ್ತೆ. ಇದನ್ನು ನಾವು ಬೇಯಿಸ್ಕೊಬೇಕಾಗುತ್ತೆ. ಈ ಥರ ಮಾಡ್ಕೊಂಡೋಗಿ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಒಬ್ಬಟ್ಟು ಕಿತ್ತೋಗ್ಬಿಟ್ರೆ ಚೆನ್ನಾಗಿರಲ್ಲ, ಅದಕ್ಕೆ. ಇದನ್ನು ಹೆಂಚಿನ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಕಾಯಿ ಒಬ್ಬಟ್ಟು ರೆಡಿ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಕಾಯಿ ಒಬ್ಬಟ್ಟು ಮಾಡ್ಬೋದು. ನನ್ನ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ದುಂಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೇಗೆ ಬಂದಿತ್ತು ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು.